ಕೊಪ್ಪಳ ತುಂಗಭದ್ರಾ ಜಲಾಶಯಕ್ಕೆ ಮತ್ತೆ ಎದುರಾಯ್ತಾ ಕಂಟಕ, ಮತ್ತೆ ಚಿಂತೆಗೀಡು ಮಾಡಿದೆ ಜಲಾಶಯ ತಜ್ಞ ಕನ್ನಯ್ಯ ನಾಯ್ಡು ಅವರ ಹೇಳಿಕೆ. ನೋಡಿ, ಟಿಬಿ ಡ್ಯಾಮ್ ಕಂಟಕ ಏನಾದರೂ ಎದುರಾಗಬಹುದು. ಹಾಗಾದ್ರೆ ಕನ್ನಯ್ಯ ನಾಯ್ಡು ಅವರು ಜಲಾಶಯ ತಜ್ಞ, ಬಹಳ ಜ್ಞಾನವನ್ನು ಹೊಂದಿರುವಂಥವರು, ಹಿರಿಯರು. ಡ್ಯಾಮ್ ಆಯಸ್ಸು ಇನ್ನು ಕೇವಲ 30 ವರ್ಷ ಮಾತ್ರನಾ? 100 ವರ್ಷಗಳಲ್ಲಿ 70 ವರ್ಷ ಡ್ಯಾಮ್ ಬಾಳಿಕೆ ಬಂದಿದೆ ಅಂತ ಕನ್ನಯ್ಯ ನಾಯ್ಡು ಹೇಳಿದ್ದಾರೆ. 40 ರಿಂದ 50 ವರ್ಷಕ್ಕೆ ಕ್ರಸ್ಟ್ ಬದಲಾವಣೆಯನ್ನ ಮಾಡಬೇಕು. ಇದೀಗ 70 ವರ್ಷಗಳಾದ ಮೇಲೆ ಕ್ರಸ್ಟ್ ಗೇಟ್ಗಳ ಸಮಸ್ಯೆ ಬಂದಿದೆ. ಎಷ್ಟು ರೀ ಅಣೆಕಟ್ಟು, ಎಷ್ಟು ಅಂತ ತಿಳ್ಕೊಳ್ಳೋಕ್ಕಾಗುತ್ತೆ? ಮುಂದೆ ನೀರು ಖಾಲಿಯಾದ ಬಳಿಕ ಕ್ರಸ್ಟ್ ಗೇಟನ್ನು ಬದಲಿಸಬೇಕು. ಇನ್ನು 30 ವರ್ಷಗಳ ಕಾಲ ಕಾಳಜಿ ವಹಿಸಬೇಕು ಅಂತ ಕನ್ನಯ್ಯ ನಾಯ್ಡು ಅವರು ಸಲಹೆಯನ್ನು ಕೊಟ್ಟಿದ್ದಾರೆ. ಬಹಳ ಗಂಭೀರವಾಗಿ ತೆಗೆದುಕೊಳ್ಬೇಕಿದ್ನ. ಡ್ಯಾಮ್ ಸುರಕ್ಷತೆಗಾಗಿ ತಜ್ಞರ ತಂಡವನ್ನು ರಚನೆ ಮಾಡಲಾಗುತ್ತೆ ಅಂತ DCM DKC ಹೇಳಿದ್ದಾರೆ. ನೋಡಿ, 1949ಕ್ಕೆ ಇದರ ಯೋಜನೆಯನ್ನು ಕೈಗೆತ್ತಿಕೊಳ್ಳಲಾಯಿತು. ಅಂದರೆ TB ಡ್ಯಾಮ್ದು. ಅವಾಗೆಲ್ಲ ಹೈದರಾಬಾದ್ ಸಾಮ್ರಾಜ್ಯ ಅಂತಿತ್ತು, ಆಮೇಲೆ ಮದ್ರಾಸ್ ಪ್ರೆಸಿಡೆನ್ಸಿ ಅಂತಿತ್ತು. ಜಂಟಿಯಾಗಿ ಕೈಗೊಂಡಂಥ ಒಂದು ಯೋಜನೆ ಅದು. ಆಮೇಲೆ 1950 ನಮಗೇನು ಗಣರಾಜ್ಯ ಆಯಿತು, ಗಣರಾಜ್ಯೋತ್ಸವ ನಾವು ಆಚರಣೆ ಮಾಡ್ತೀವಿ ಅವತ್ತಿಂದ. ಅವಾಗ ಮೈಸೂರು ಮತ್ತು ಹೈದರಾಬಾದ್ ಸರ್ಕಾರಗಳ ನಡುವೆ ಇದು ಯೋಜನೆ ಆಯಿತು. 1953ರಲ್ಲಿ ಕಂಪ್ಲೀಟಾಗಿ TB ಡ್ಯಾಮ್ ಅದು ಪೂರ್ಣಗೊಳ್ತು. ಅಂದರೆ ನೋಡಿ ಎಷ್ಟು, 70 ವರ್ಷ. ಈಗ ಒಂದೊಂದು ಡ್ಯಾಮ್ಗಳು 100 ವರ್ಷ ಬಾಳಕೆ ಬರುತ್ತವೆ ಅಂಥೇಳಿ ಹೇಳಲಾಗುತ್ತೆ, ಜಲಾಶಯಗಳು. ಆದರೆ ಒಂದು ನಮಗೆ ಹೆಮ್ಮೆ ಅಂತ ಅನಿಸೋದು, ಭಾರತದ ಮೊದಲ ಮತ್ತು ಈಗಲೂ ಕೂಡ ಬೇರೆ ಎಲ್ಲೂ ಕೂಡ ಕಟ್ಟೋಕ್ಕಾಗಿಲ್ಲ. ಅಂದರೆ ತುಂಗಭದ್ರಾ ಜಲಾಶಯ ಕಟ್ಟಿದ ಹಾಗೆ ಬರೀ ಕಲ್ಲುಗಳಿಂದ ಕಟ್ಟಿದ್ದಾರೆ. ಇದನ್ನ ಬರೀ ಕಲ್ಲುಗಳಿಂದ ಜಲಾಶಯವನ್ನು ನಿರ್ಮಾಣ ಮಾಡಲಾಗಿದೆ, ಸಿಮೆಂಟನ್ನು ಬಳಕೆ ಮಾಡಿಲ್ಲ. ಹಾಗಾಗಿನೇ ಈಗ ಕನ್ನಯ್ಯ ನಾಯ್ಡು ಅವರು ಹೇಳ್ತಾ ಇರೋದು, ಇನ್ನೂ 30 ವರ್ಷ ನೀವು ಬಹಳ ಎಚ್ಚರಿಕೆಯಿಂದ ಕಾಳಜಿನ ವಹಿಸಬೇಕು. ಕ್ರಸ್ಟನ್ನು ಅಲ್ಲಿ ಬದಲಾವಣೆ ಮಾಡಬೇಕಾಗತ್ತೆ. ಹಾಗಾಗಿ ನೀರು ಯಾವಾಗ ಖಾಲಿ ಆಗುತ್ತೋ ಬದಲಾವಣೆ ಮಾಡಿಬಿಡಿ, ಅದನ್ನು ಸರಿಯಾಗಿ ನಿರ್ವಹಣೆ ಮಾಡಿ ಅಂತೇಳಿ ರಾಜ್ಯ ಸರ್ಕಾರಕ್ಕೆ ಸಲಹೆ ಕೊಟ್ಟಿದ್ದಾರೆ. ಏನು DCM ಕೂಡ ಹೇಳಿದ್ದಾರೆ, DK ಶಿವಕುಮಾರ್ ಅವರು, ಡ್ಯಾಮ್ ಸುರಕ್ಷತೆಗಾಗಿ ತಜ್ಞರ ತಂಡವನ್ನು ರಚನೆ ಮಾಡಲಾಗುತ್ತೆ ಅಂತ. ಯಾಕಂತ ಹೇಳಿದ್ರೆ ನೋಡಿ, ನಾವು ಇತ್ತೀಚೆಗೆ ನೋಡ್ತಾ ಇದ್ದೀವಿ, ಸೇತುವೆಗಳನ್ನು ನೋಡ್ತಾ ಇದ್ದೀವಿ. ಕಟ್ಟಿದ 3 ತಿಂಗಳಿಗೆ 6 ತಿಂಗಳಿಗೆ 1 ವರ್ಷ ಅಷ್ಟೇ ಆಯಸ್ಸು. ಬಿಹಾರದಲ್ಲಿ ನೋಡಿದ್ವಿ, ನಾವು ಮುಂಬೈಲಿ ನೋಡಿದ್ವಿ, ಮೊನ್ನೆ ಅಲ್ಲಿ ಕಾಳಿ ನದಿ ನೋಡಿದ್ವಿ. ಅಂದರೆ ಬ್ರಿಡ್ಜ್. ಅಂದರೆ ಇತ್ತೀಚೆಗೆ ನಿರ್ಮಾಣ ಮಾಡ್ತಿರುವಂತಹ ಕೆಲವೊಂದಿಷ್ಟು ಈ ಜಲಾಶಯಗಳಾಗಿರ್ಬೋದು ಅಥವಾ ಸೇತುವೆಗಳಾಗಿರ್ಬೋದು ಕುಸಿದು ಬೀಳ್ತಾ ಇದ್ದಾವೆ ದೊಡ್ಡ ದೊಡ್ಡ ಮಳೆಗೆ. ಆದರೆ ಈ ಜಲಾಶಯ, TB ಜಲಾಶಯ ಏನಿದೆ, ಕರ್ನಾಟಕದ 2ನೇ ಅತಿ ದೊಡ್ಡ ಡ್ಯಾಮ್ ಇದು. 103 TMC ನೀರು ಸಾಮರ್ಥ್ಯ ಹೊಂದಿದೆ. 3 ರಾಜ್ಯಗಳು, ಕರ್ನಾಟಕ, ತೆಲಂಗಾಣ, ಆಂಧ್ರ ಪ್ರದೇಶ, 4 ನಮ್ಮ ಕರ್ನಾಟಕದ 4 ಜಿಲ್ಲೆಗಳಿಗೆ ಜೀವನಾಡಿಯಾಗಿದೆ. ಹಾಗಾಗಿ ಇದನ್ನು ನಾವು ಉಳಿಸ್ಕೊಳ್ಬೇಕು. 30 ವರ್ಷ ಕಾಳಜಿ ಮಾಡಬೇಕು. ಒಂದು ಜಲಾಶಯ 100 ವರ್ಷ ಆಯಸ್ಸಿರುತ್ತೆ ಸಹಜವಾಗಿಯೇ. ಹಾಗಾಗಿನೇ ಇದನ್ನು ನೀವು ಉಳಿಸ್ಕೊಳ್ಬೇಕು ಅಂಥೇಳಿ ಕನ್ನಯ್ಯ ನಾಯ್ಡು ಅವರು ಸಲಹೆಯನ್ನು ಕೊಟ್ಟಿದ್ದಾರೆ. ಅವಳಿಗೆ ಬಹಳ ಚೆನ್ನಾಗಿ ಗೊತ್ತು. ಯಾಕಂದರೆ ಅವರು ಜಲಾಶಯಗಳ ತಜ್ಞ ಅಂತ ಕರೀತಾರೆ ಅವ್ರನ್ನ, ತಮಿಳುನಾಡಿನ ಮೂಲದವರು. ಹಾಗಾಗಿ ಜಲಾಶಯ ಎಷ್ಟು ಬಾಳಕೆ ಬರ್ಬೋದು, ಇದರ ಆಯಸ್ಸು ಎಷ್ಟಿದೆ, ಇದನ್ನು ಯಾವ ಸಂದರ್ಭದಲ್ಲಿ ಸರಿಪಡಿಸಬೇಕು, ಇದೆಲ್ಲ ಮಾಹಿತಿ ಅವ್ರಿಗೆ ಚೆನ್ನಾಗಿ ಗೊತ್ತಿದೆ. ಹಾಗಾಗಿ ನಾವು 19ನೇ ಕ್ರಸ್ಟ್ ಗೇಟ್ ನೋಡಿದ್ವಿ, ಏನೆಲ್ಲ ಅವಾಂತರ ಆಯಿತು, ಎಷ್ಟು TMC ನೀರು ಹೋಯಿತು ನಮ್ಮದು ವೇಸ್ಟ್ ಆಗಿ ಅಂಥೇಳಿ. ಇನ್ಮೇಲೆ ಆಗಾಗದೇ ಇರಬೇಕು ಅಂತ ಹೇಳಿದ್ರೆ ಅವರ ಸಲಹೆಯನ್ನು ಗಂಭೀರವಾಗಿ ತೆಗೆದುಕೊಳ್ಬೇಕು. ಅಡ್ವೈಸ್ ಮಾಡಿದ್ದು ಡ್ಯಾಮ್ನಲ್ಲಿ ಕೂಡ, ಡ್ಯಾಮ್ನಲ್ಲಿ ಸ್ಟೋನ್ಗೆ ಮಾಡ್ತಾರೆ. ಇವಾಗ ಸಿಮೆಂಟು, ಕರಕಾಯಿ, ಸುಣ್ಣ, ಎಗ್ಗಿದೆಲ್ಲ ಅದಾಕಿ ಪೇಸ್ಟ್ ಮಾಡಿ ಹಾಕಿರೋದು. ಅದರಿಂದ ಇದು ಅಲ್ಲಿದೆ, ಅದು ಕ್ರ್ಯಾಕ್ಸ್ ಬಂದಿದೆ. ಅದೆಲ್ಲ ಗ್ರೌಟಿಂಗ್ ಮಾಡ್ತಾರೆ ಇವಾಗ, ಎಪಾಕ್ಸಿ ಗ್ರೌಟಿಂಗ್ ಅಂತಾರೆ. ಅದು ಆಕ್ಷನ್ ತಗೊಂಡಿದ್ದಾರೆ. ಗೇಟು ಕಂಪ್ಲೀಟ್ ರಿಪ್ಲೇಸ್ ಮಾಡಿದ್ರೆ ನಿನಗೆ ಬ್ಯಾಲೆನ್ಸ್ 30 ಇಯರ್ಸು ಪ್ರಾಬ್ಲಮ್ ಎಲ್ಲ ಅದು ಇದು ಬರ್ತದೆ. ಆಮೇಲೆ ಹೊಸ ಡ್ಯಾಮು ವ್ಯವಸ್ಥೆ ಮಾಡಬೇಕು. ಇದು ನಾವು ಹೇಳಿದ್ದು. ನಾನು ಏನು ಹೇಳಿದ್ದು, ಡ್ಯಾಮ್ ಸೇಫ್ಟಿ ವಿಚಾರದಲ್ಲಿ ಒಂದು ಕಮಿಟಿ ಒಬ್ರು ಹೇಳಿದ ಮುಖ್ಯ ಹೇಳಿದ್ದಾರೆ. ಪಾಪ
ನಾವು ಅದಕ್ಕೆ ಏನ್ ಮಾಡಬೇಕು ಅದಕ್ಕೆ ವ್ಯವಸ್ಥೆನ ನಾವು ಮಾಡ್ತೀವಿ. ರಿಪೋರ್ಟ್ ಏನ್ ಅಫಿಷಿಯಲ್ ಆಗಿ ಬರಲಿ, ಅದಕ್ಕೆ ಏನ್ ಬೇಕೋ ಮುಂಜಾಗ್ರತೆಯಾಗಿ ನಾವು ಮಾಡ್ತೀವಿ. ನಾನು ಏನ್ ಹೇಳಿದ್ದು, ಡ್ಯಾಮ್ ಸೇಫ್ಟಿ ವಿಚಾರದಲ್ಲಿ ಒಂದು ಕಮಿಟಿ ಒಬ್ರು ಹೇಳಿದ್ ಮುಖ್ಯ ಹೇಳಿದ್ದಾರೆ ಪಾಪ. ನಾವು ಅದಕ್ಕೆ ಏನ್ ಮಾಡಬೇಕು ಅದಕ್ಕೆ ವ್ಯವಸ್ಥೆನ ನಾವು ಮಾಡ್ತೀವಿ. ರಿಪೋರ್ಟ್ ಏನ್ ಅಫಿಷಿಯಲ್ ಆಗಿ ಬರಲಿ, ಅದಕ್ಕೆ ಏನ್ ಬೇಕೋ ಮುಂಜಾಗ್ರತೆಯಾಗಿ ನಾವು ಮಾಡ್ತೀವಿ. ನಾನು ಏನ್ ಹೇಳಿದ್ದು, ಡ್ಯಾಮ್ ಸೇಫ್ಟಿ ವಿಚಾರದಲ್ಲಿ ಒಂದು ಕಮಿಟಿ ಒಬ್ರು ಹೇಳಿದ್ ಮುಖ್ಯ ಹೇಳಿದ್ದಾರೆ ಪಾಪ. ನಾವು ಅದಕ್ಕೆ ಏನ್ ಮಾಡಬೇಕು ಅದಕ್ಕೆ ವ್ಯವಸ್ಥೆನ ನಾವು ಮಾಡ್ತೀವಿ. ರಿಪೋರ್ಟ್ ಏನ್ ಅಫಿಷಿಯಲ್ ಆಗಿ ಬರಲಿ, ಅದಕ್ಕೆ ಏನ್ ಬೇಕೋ ಮುಂಜಾಗ್ರತೆಯಾಗಿ ನಾವು ಮಾಡ್ತೀವಿ. ನಾನು ಏನ್ ಹೇಳಿದ್ದು, ಡ್ಯಾಮ್ ಸೇಫ್ಟಿ ವಿಚಾರದಲ್ಲಿ ಒಂದು ಕಮಿಟಿ ಒಬ್ರು ಹೇಳಿದ್ ಮುಖ್ಯ ಹೇಳಿದ್ದಾರೆ ಪಾಪ. ನಾವು ಅದಕ್ಕೆ ಏನ್ ಹಿರಿಯರೇನವರು ಭಾಳ ಮೇಧಾವಿಗಳವರು. ಅವಾಗನೇ ಅವರು ಈ ತುಂಗಭದ್ರಾ ಡ್ಯಾಮ್ ಕಟ್ಟುವಾಗ ಅವರು ಹೇಳಿದ್ದಾರೆ, ಪ್ರತಿ ವರ್ಷ ಅರ್ಧ TMC ಉಳು ತುಂಬುತ್ತದೆ, 0.5 TMC. ಇವತ್ತು 70 ವರ್ಷ ಆಯಿತು, ಸುಮಾರು 70 ವರ್ಷ ಆಯಿತು, 35 TMC ಉಳು ತುಂಬಿದೆ. ಸೊ ಹೀಗಾಗಿ ಅವರು ಕಟ್ಟಿರುವಂಥದ್ದು ಜನರಲ್ ಆಗಿ ವರ್ಲ್ಡ್ ವೈಡ್ ನೀವು ನೋಡಿದರೆ ಪ್ರತಿ 100 ಇಯರ್ಸ್ಗೆ ಒಂದು ಡ್ಯಾಮನ್ನು ಮತ್ತೆ ತೆಗೆದು ಮತ್ತೆ ಹೊಸದಾಗಿ ಕಟ್ತಾರೆ. ಹೀಗಾಗಿ ಇದನ್ನು ಏನು ಈಗ ಉಪಮುಖ್ಯಮಂತ್ರಿಗಳು ಹೇಳಿದ್ರು, ಡ್ಯಾಮ್ ಸೇಫ್ಟಿ ಎಕ್ಸ್ಪರ್ಟ್ಸ್ ಎಲ್ಲ ಕೊಟ್ಕೊಂಡು ಮತ್ತೆ ಅದನ್ನು ಯಾವ ರೀತಿ ಸ್ಟ್ರೆಂಥನ್ ಮಾಡಬೇಕು, ಗೇಟ್ ಚೇಂಜಸ್ಸು ಮತ್ತೆ ಯಾವ ಕ್ರಮ ಕೈಗೊಳ್ಬೇಕು ಅದನ್ನು ಮಾಡ್ತಾರೆ. ಹಿರಿಯರೇನವರು ಭಾಳ ಮೇಧಾವಿಗಳವರು. ಅವಾಗನೇ